ನಾನು ಶ್ರೀಗಳ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಇದೀಗ ಮಹಿಳೆ ಹೇಳ್ತಾ ಇದ್ದಾರೆ. 30 ಸೆಕೆಂಡ್ಗಳ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ದೂರುದಾರೆ. ನಾನು ಶ್ರೀಗಳ ವಿರುದ್ಧ ದೂರನ್ನ ನೀಡಿಲ್ಲ ಅಂತ ಆ ಮಹಿಳೆ ಹೇಳ್ತಾ ಇದ್ದು, ನನ್ನ ಮತ್ತು ಸ್ವಾಮೀಜಿಯ ಮೇಲಿರುವ ಆರೋಪ ಎಲ್ಲವೂ ಸುಳ್ಳು ಅಂತ ಹೇಳಿ 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಆ ದೂರುದಾರ ಮಹಿಳೆ ಹೇಳ್ತಾ ಇದ್ದಾರೆ. ಆಕೆ ಹೇಳ್ತಾರೆ, ನಾನು ದೂರು ಕೊಟ್ಟಿಲ್ಲ ಅಂತ. ನಾನು ಈ ಕೈ ಬರಹದ ಅರ್ಜಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದೇನೆ. ನನ್ನ ಹೆಸರಿನಲ್ಲಿ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ. ನನ್ನ ಹೆಸರಿನಲ್ಲಿ ಬೇರೆಯವರು ದೂರು ಕೊಟ್ಟಿದ್ದಾರೆ. ಟಿವಿಯಲ್ಲಿ ನೋಡಿದಾಗ್ಲೇ ನನಗೆ ಗೊತ್ತಾಗಿರೋದು ಈ ವಿಚಾರ. ನಾನು ಮತ್ತು ಸ್ವಾಮೀಜಿಯ ವಿರುದ್ಧ ಏನು ಈ ರೀತಿಯ ಷಡ್ಯಂತ್ರವನ್ನ ಮಾಡಿದ್ದಾರೆ, ಈ ರೀತಿಯಾಗಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾನು ಯಾವುದೇ ದೂರನ್ನ ನೀಡಿಲ್ಲ, ಸ್ವಾಮೀಜಿಯ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ದೂರುದಾರೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಆ ಮಹಿಳೆನೇ ಆ 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಹೇಳಿದ್ದು. ಗುರುಗಳು ನನ್ನ ಜೊತೆಗೆ ಯಾವುದೇ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ. ನಾವು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ. ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಅಂತ ದೂರುದಾರೆ ಹೇಳಿದ್ದು. ನಮ್ಮಿಬ್ಬರ ನಡುವೆ ಇರೋದು ಕೇವಲ ಭಕ್ತೆ ಹಾಗೂ ಗುರುವಿನ ಸಂಬಂಧ ಅಷ್ಟೇ. ಆ ಒಂದು ಸುಳ್ಳು ದೂರನ್ನ ಯಾರು ನಂಬಬೇಡಿ ಅಂತ ಹೇಳಿದಾಳೆ. ಹಾಗಾದ್ರೆ ಆಕೆ ಈಗ ಮಾಡಿರುವಂತಹ ವಿಡಿಯೋದಲ್ಲಿರುವಂತಹ ವಿಚಾರಗಳು ಏನು, ಆಕೆ ಏನು ಹೇಳಿದ್ದಾರೆ ನೋಡಿ. ಇಲ್ಲ, ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂತು. ಮಹಿಳೆನೇ ದೂರು ಕೊಟ್ಟಿದ್ದಾರೆ ಅಂತ ಆಯ್ತು. ಇದೀಗ ಆಕೆನೇ ವಿಡಿಯೋ ಮಾಡಿ, ಇಲ್ಲ ನಾನು ದೂರು ಕೊಟ್ಟಿಲ್ಲ, ಈ ಆರೋಪಗಳೆಲ್ಲ ಸುಳ್ಳು, ನನ್ನ ಕೈಬರಹದ ದೂರನ್ನೇ ನಾನೀಗ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಏನಿದು ಪ್ರಕರಣದಲ್ಲಿ ತಿರುವು? ನವಿತಾ, ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಏಪ್ರಿಲ್ 6ನೇ ತಾರೀಕಿನಂದು ಒಂದು ದೂರು ಬಂದಿತ್ತು. ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೂಡ ಅಷ್ಟೇ ಕೇಳಿ ಬಂದಿತ್ತು. ಆದ್ರೆ ಪ್ರಮುಖವಾಗಿ ಆ ಒಂದು ದೂರನ್ನ ಕೊಟ್ಟಂತಹ ಮಹಿಳೆಯ ಬಗ್ಗೆ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಕೂಡ ಪೊಲೀಸರು ಸಿಕ್ಕಿರ್ಲಿಲ್ಲ. ಬದಲಾಗಿ ಆಕೆಯ ವಿರುದ್ಧವಾಗಿ ಕೂಡ ಅಷ್ಟೇ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ಅಷ್ಟೇ ದಾಖಲಾಗಿತ್ತು. ಅವರು ಕೂಡ ಅಷ್ಟೇ ಈಕೆಯನ್ನು ಹುಡುಕ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು ವಿಡಿಯೋ ಒಂದು ರಿಲೀಸ್ ಮಾಡಿದ್ರೆ, ಸುಮಾರು 30 ಸೆಕೆಂಡ್ಗಳ ವಿಡಿಯೋ ಅದು. ಆ ಒಂದು ವಿಡಿಯೋದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿ ಆ ಒಂದು ವಿಡಿಯೋ ಮಾಡ್ದಂಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧವಾಗಿ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಆರೋಪಗಳೆಲ್ಲವೂ ಕೂಡ ಅಷ್ಟೇ ಸುಳ್ಳು. ನಾನು ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಕೊಟ್ಟಿಲ್ಲ. ಕೆಲವು ದುಷ್ಕರ್ಮಿಗಳು ನನ್ನ ಹೆಸರಿನಲ್ಲಿ ಕಮಿಷನರ್ ಕಚೇರಿಗೆ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಆ ದೂರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ನನ್ನ ಏನೆಲ್ಲ ಆರೋಪಗಳಿತ್ತು, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ, ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು, ಅದೆಲ್ಲವೂ ಕೂಡ ಅಷ್ಟೇ ಸುಳ್ಳು. ಅವ್ರು ಯಾವುದೇ ರೀತಿಯಾದಂತ ಕಿರುಕುಳವು ಕೂಡ ನನಗೆ ಕೊಟ್ಟಿಲ್ಲ. ಬದಲಾಗಿ ಇನ್ನೊಂದೇನು ಅಂತಂದ್ರೆ, ನನ್ನ ಮತ್ತು ಅವ್ರ ನಡುವಿನ ಸಂಬಂಧ ಕೇವಲ ಭಕ್ತೆ ಮತ್ತು ಗುರುವಿನ ಸಂಬಂಧ ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲ. ಜೊತೆಗೆ ಯಾರು ದುಷ್ಕರ್ಮಿಗಳು ಈ ರೀತಿಯಾಗಿ ಅಪಪ್ರಚಾರ ಮಾಡುವಂತದ್ದು, ನನ್ನ ಹೆಸರಿನಲ್ಲಿ ದೂರು ಕೊಡುವಂತದ್ದು ಮಾಡಿದಾರೋ ಅವರ ವಿರುದ್ಧವೂ ಕೂಡ ಅಷ್ಟೇ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗಾಗಿರ್ಬೋದು ಮತ್ತು ಬನಶಂಕರಿ ಪೊಲೀಸರಿಗೆ, ವಿಜಯಪುರದ ಪೊಲೀಸರು, ಮಹಿಳಾ ಆಯೋಗ ಮತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೂ ಕೂಡ ಈಗಾಗಲೇ ಪತ್ರವನ್ನು ಬರೆದಿರುವಂತದ್ದು. ಆದ್ರೆ ಪೊಲೀಸರು ಹೇಳ್ತಿರುವಂತಹ ಪ್ರಕಾರವಾಗಿ ಇದುವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಪತ್ರ ಕೂಡ ನಮಗೆ ಕೈ ಬಂದಿಲ್ಲ. ಬದಲಾಗಿ ಪತ್ರ ಬಂದಂತ ಸಂದರ್ಭದಲ್ಲಿ ಅದನ್ನ ವೆರಿಫೈ ಮಾಡ್ತೀವಿ. ಜೊತೆಗೆ ಆ ಒಂದು ಮಹಿಳೆಯನ್ನು ಕೂಡ ನಾವು ಈಗಾಗಲೇ ಹುಡುಕಾಟವನ್ನು ಮಾಡ್ತೀವಿ, ಆದ್ರೂ ಕೂಡ ಅಷ್ಟೇ ಸಿಕ್ಕಿಲ್ಲ ಅಂತ ಹೇಳ್ತಿದ್ರೆ. ಆದ್ರೆ ಮಹಿಳೆ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರಕಾರವಾಗಿ ಸುಮಾರು 4-5 ದಿನಗಳ ಬಳಿಕ ನಾನು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಈಗ ನನಗೆ ಅನಾರೋಗ್ಯ ಇದ್ದ ಕಾರಣಕ್ಕೋಸ್ಕರ ನಾನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಆ ಒಂದು 30 ಸೆಕೆಂಡ್ ನ ವಿಡಿಯೋದಲ್ಲಿ ಹೇಳಿದ್ರೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಆಕೆ ಹೇಳ್ತಿರುವಂತಹದ್ದು, ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಏನು 6ನೇ ತಾರೀಕಿನಂದು ಕಮಿಷನರ್ ಕಚೇರಿ ದೂರು ಬಂದಿತ್ತು, ಅದೆಲ್ಲವೂ ಕೂಡ ಅಷ್ಟೇ ಶುದ್ಧ ಸುಳ್ಳು. ನಾನು ಯಾವುದೇ ದೂರನ್ನ ಕೊಟ್ಟಿಲ್ಲ. ಯಾರು ದೂರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡಬೇಕು ಅನ್ನುವಂಥದ್ದನ್ನ ಆ ಮಹಿಳೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಶಿಸ್ತು ಕ್ರಮದ ತೂಗುಗತ್ತಿಯಲ್ಲಿ ಜಮೀರ್ ದಾವಣಗೆರೆ ಬೆಳವಣಿಗೆಯ ಬೆನ್ನಲ್ಲೇ ಹೊಸ ಆಟವನ್ನ ಆರಂಭಿಸಿದ್ದಾರೆ. ತನ್ನ ಪಟ್ಟವನ್ನ ಉಳಿಸಿಕೊಳ್ಳೋದಿಕ್ಕೆ ಇದೀಗ ವಿಕ್ಟಿಮ್ ಕಾರ್ಡ್ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಅಲ್ಲಿನ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು, ಅದರ ಪರಿಣಾಮಗಳು ಈಗ ಆಗ್ತಾ ಇದೆ. ಜಮೀರ್ ಅಹಮದ್ಗೆ ಡಿಸಿಎಂ ಪಟ್ಟಕ್ಕೆ ಬೇಡಿಕೆಯನ್ನ ಇಡಲಾಗಿದ್ದು, ನಿರಂತರ ನಿರ್ಲಕ್ಷ್ಯದ ವಿರುದ್ಧ
ಮುಸ್ಲಿಮರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಜೊತೆ ನಾವಿದ್ದೇವೆ ಅನ್ನುವಂತಹ ಪೋಸ್ಟ್ ಅನ್ನ ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ, ಎಸ್ಡಿಪಿಐಗೆ ಸಹಾಯ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಜಮೀರ್ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿತ್ತು, ದೂರು ದಾಖಲಾಗಿತ್ತು. ಜೊತೆಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ರಾಜೀನಾಮೆ ಕೂಡ ಕೊಟ್ಟಿದ್ರು. ಜೊತೆಗೆ ಆ ಒಂದು ಘಟಕವನ್ನೇ ವಿಸರ್ಜನೆ ಕೂಡ ಮಾಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ತಯಾರಿ ಆಗಿತ್ತು. ಜಮೀರ್ರನ್ನ ಸಂಪುಟದಿಂದ ಕೈ ಬಿಡುವ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲೇ ತನ್ನ ಪಟ್ಟ ಉಳಿಸಿಕೊಳ್ಳೋದಕ್ಕೆ ವಿಕ್ಟಿಮ್ ಕಾರ್ಡ್ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಪಟ್ಟ ಉಳಿಸಿಕೊಳ್ಳೋದಕ್ಕೆ ಜಮೀರ್ ಅಹಮದ್ ಅವರು ಈಗ ಹೊಸ ಆಟ ಆರಂಭಿಸಿದ್ರ. ಎಸ್ಡಿಪಿಐಗೆ 8ರಿಂದ 10 ಕೋಟಿ ಫಂಡಿಂಗ್ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದ್ದು, ಜಮೀರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಆಲ್ರೆಡಿ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಯಾರ್ಯಾರು ಹೇಳಿದ್ದಲ್ಲ, ಮುಸ್ಲಿಂ ಮುಖಂಡರುಗಳೇ ಈ ವಿಚಾರದಲ್ಲಿ ಹೇಳಿರೋದು. ಪರೋಕ್ಷವಾಗಿ ಆ ವಿಚಾರವನ್ನ ರಿಜ್ವಾನ ಅರ್ಷದ್ ಆಗಿರ್ಬೋದು, ಸಲೀಮಾ ಅವರ ಆಗಿರ್ಬೋದು, ಅಥವಾ ನಾಸೀರ್ ಅವರ ಆಗಿರ್ಬೋದು, ಈಗ ಅವರೆಲ್ಲರೂ ಕೂಡ ಹೇಳಿರುವಂತಹ ವಿಚಾರಗಳೇ. ಸೊ ಅಲ್ಪಸಂಖ್ಯಾತ ಮುಖಂಡರುಗಳೇ ಹೇಳಿರೋದು ಜಮೀರ್ ವಿರುದ್ಧ ಈ ರೀತಿಯ ಮಾತುಗಳು. ಆದ್ರೆ ಇದೀಗ ತನ್ನ ಪಟ್ಟವನ್ನು ಉಳಿಸಿಕೊಳ್ಳೋದಕ್ಕೆ ಜಮೀರ್ ನಾನಾ ತಂತ್ರಗಾರಿಕೆಯನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಸಿಎಂ ಪಟ್ಟದ ವಿಚಾರವನ್ನ ಕೂಡ ಇದೀಗ ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ಒಂದು ಸಚಿವ ಸ್ಥಾನ ಉಳಿಸಿಕೊಳ್ಳುವಂತಹ ತಂತ್ರಗಾರಿಕೆನ, ಅಥವಾ ಈ ಮೂಲಕ ಈಗ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ತಾನು ಏನು ಮಾಡಿಲ್ಲ ಅನ್ನೋದನ್ನ ತೋರಿಸುವಂತಹ ಶಕ್ತಿ ಪ್ರದರ್ಶನದ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದೀಗ ಇಷ್ಟು ದಿನಗಳ ಕಾಲ ಮುಸ್ಲಿಮರಿಗೆ ಏನೂ ಮಾಡಿಲ್ಲ, ಈಗಲಾದ್ರೂ ಅಟ್ಲೀಸ್ಟ್ ಡಿಸಿಎಂ ಪೊಸಿಷನ್ ಅವರಿಗೆ ಕೊಡಬೇಕು ಅನ್ನುವ ಪೋಸ್ಟರ್ಗಳು ಕೂಡ ಈಗ ಹರಿದಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಆಗತ್ತೆ, ಕಾಂಗ್ರೆಸ್ನ ಆಂತರಿಕ ಕಲಹ ಯಾವ ರೀತಿಯಾಗಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ದಾವಣಗೆರೆ ದಕ್ಷಿಣ ಅನ್ನುವಂತಹ ವಿಚಾರವೇ ಇದೀಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಕಾರಣ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ಕೃಷ್ಣ, ಶಿಸ್ತು ಕ್ರಮದ ತೂಗುಗತಿಯಲ್ಲಿ ಜಮೀರ್ ಅಹಮದ್ ಇರುವಂತಹ ಕಾರಣಕ್ಕಾಗಿಯೇ ಇಂತಹ ಹೊಸ ಆಟವನ್ನ ಆರಂಭ ಮಾಡಿದಾರಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಅಂತ ಹೇಳ್ಬೋದು. ಈಗ ಪಕ್ಷ ವಿರೋಧಿ ಚಟುವಟಿಕೆ ಆರೋಪವನ್ನು ಸಚಿವ ಜಮೀರ್ ಅಹಮದ್ ಅವರು ಎದುರಿಸ್ತಾ ಇದ್ದಾರೆ. ಈಗ ಹೊಸ ಒಂದು ಆಟವನ್ನು ಶುರು ಮಾಡಿರುವಂಥದ್ದು ಡಿಸಿಎಂ ಹುದ್ದೆಗೆ ಒಂದು ರೀತಿ ವಿಕ್ಟಿಮ್ ಕಾರ್ಡನ್ನು ಪ್ರಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈಗಾಗಲೇ ಕಾರ್ಯತಂತ್ರಕ್ಕೆ ಮುಂದಾಗಿರುವಂಥದ್ದು. ಅಲ್ಪಸಂಖ್ಯಾತ ಕಮ್ಯುನಿಟಿಯಲ್ಲಿ ಪ್ರಭಾವಿ ನಾಯಕ ಅಂತಂದರೆ ಅದು ಸಚಿವ ಜಮೀರ್ ಅಹಮದ್ ಅಂತಲೇ ಹೇಳ್ಬೋದು. ಹಾಗಾಗಿನೇ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ, ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ ಜಮೀರ್ ಅಹಮದ್ ಅವರು ಡಿಸಿಎಂ ಆಗಬೇಕು ನಿಟ್ಟಿನಲ್ಲಿ ಒಂದು ಕೂಗು ಅಲ್ಪಸಂಖ್ಯಾತ ಸಮುದಾಯದ ಕೇಳಿ ಬರ್ತಾ ಇದೆ. ಈಗ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಆರೋಪದ ಅಡಿಯಲ್ಲಿ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಂಡು ಸಂಪುಟದಿಂದ ಕೈ ಬಿಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳ ಸೂಚನೆ ಬಂದರೂ ಕೂಡ ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜಮೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗ ಬರಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಮುಂಜಾಗ್ರತಾ ಕ್ರಮವಾಗಿ ಈ ಜಮೀರ್ ಅಹಮದ್ ಅವರ ಪರವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಸಮುದಾಯ ಅಂದ್ರೆ ಅಭಿಯಾನವನ್ನು ಶುರು ಮಾಡುವಂಥದ್ದು. ನಾವು ಜಮೀರ್ ಅಹಮದ್ ಅವರ ಪರವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ನಿರ್ಲಕ್ಷ್ಯವನ್ನು ಮಾಡಬಾರದು, ಅವರಿಗೆ ಡಿಸಿಎಂ ಪಟ್ಟವನ್ನು ಕೊಡಬೇಕು, ಮತ್ತೆ ಮಂತ್ರಿ ಸ್ಥಾನದಲ್ಲೂ ಕೂಡ ಮುಂದುವರಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಅವರ ಸಮುದಾಯದ ಒಂದು ಬಣ ಈಗಾಗಲೇ ಕಾರ್ಯತಂತ್ರಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಬಣಗಳು ಏರ್ಪಾಡಾಗಿರುವಂಥದ್ದು. ಒಂದ್ ಕಡೆಗೆ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಈ ಒಂದು ಟೀಮ್ ವಿರುದ್ಧವಾಗಿ ಅಂದ್ರೆ ಜಮೀರ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಇವರು ವಿರುದ್ಧವಾಗೂ ಕೂಡ ಪರೋಕ್ಷವಾಗಿ ಒಂದು ರೀತಿ ವಾಗ್ದಾಳಿಯನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಒಬ್ಬರು ತಲೆದಂಡ ಆಗಿದೆ, ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದ ಕೂಡಲೇ ಇವತ್ತು ಸಂಜೆ ನಜೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಚರ್ಚೆ ಮಾಡುವಂಥದ್ದು ಮತ್ತೆ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ತಮ್ಮ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಸಾದಿಕ್ ಪೈಲನ್ ಅವರು ಅವರ ನಾಮಪತ್ರ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಇವರು ಬೆಂಬಲವನ್ನು ಕೊಟ್ಟಿದ್ರು ಅನ್ನುವಂಥದ್ದು ನಜೀರ್ ಅಹಮದ್ ಅವರು. ಹಾಗಾಗಿನೇ ನಜೀರ್ ಅಹಮದ್ ಅವರ ವಿರುದ್ಧವಾಗಿ ಕೂಡ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ನಿರ್ಧಾರವನ್ನು ತೋರಿದ್ದಾರೆ. ಹಾಗಾಗಿನೇ ಈಗ ಎಲ್ಲ ಒಂದು ಕಡೆ ತಮ್ಮ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಜೀರ್ ಅಹಮದ್ ಅವರು ಕೂಡ ಈಗಾಗಲೇ ಉಲ್ಟವನ್ನು ಹೊಡಿತಾ ಇರುವಂಥದ್ದು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಇವತ್ತು ಸಂಜೆ ನಜೀರ್ ಅಹಮದ್ ಇಂದ ಕೂಡ ರಾಜೀನಾಮೆ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಈಗ ಮೂರನೇವರು ಏನಂತಂದ್ರೆ ಸಚಿವ ಜಮೀರ್ ಅಹಮದ್ ಅವರು. ಹಾಗಾಗಿನೇ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ತಲೆದಂಡ ಆಗುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದು ದೊಡ್ಡ ಮಟ್ಟದ ಒಂದು ಬಣ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ವಿಚಾರದಲ್ಲಿ ಕೂಡ ಅಂದ್ರೆ ಅಲ್ಲಿ ಪಕ್ಷ ವಿರೋಧ
ಚಟುವಟಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಿದೆ ಅನ್ನೋ ಒಂದು ಆಪಾದನೆಯನ್ನ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಂಪೂರ್ಣವಾದಂತಹ ಒಂದು ವರದಿಯನ್ನ DCM DK ಶಿವಕುಮಾರ್ ಮತ್ತು KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಹೈಕಮಾಂಡ್ ನಾಯಕರಿಂದ ಮಾಡಬಹುದು. ಹಾಗಾಗಿನೇ ಈಗ ಮುಂಜಾಗ್ರತಾ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಜಮೀರ್ ಅಹಮದ್ ಅವರ ನಿರ್ಲಕ್ಷ್ಯವನ್ನು ಮಾಡಬಾರದು. ಅವರಿಗೆ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು. ಮತ್ತೊಂದು ಕಡೆ DCM ಹುದ್ದೆಯಲ್ಲೂ ಕೂಡ DCM ಸ್ಥಾನವನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಸಮುದಾಯದ ಒಂದು ವರ್ಗ ಅವರ ಪರವಾಗಿ ದೊಡ್ಡ ಮಟ್ಟದ ಬ್ಯಾಟಿಂಗ್ ಅನ್ನು ಕೂಡ ಮಾಡ್ತಾ ಇದೆ. ಮತ್ತೆ ಬರುವಂತ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಅವರನ್ನ ನಿರ್ಲಕ್ಷ್ಯ ಮಾಡದೇ ಆದಲ್ಲಿ, ಸಂಪುಟದಿಂದ ಕೈ ಬಿಟ್ಟದೇ ಆದಲ್ಲಿ, DCM ಹುದ್ದೆಯನ್ನು ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ 2028ರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪೆಟ್ಟನ್ನ ತಿನ್ನುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದೆ. ಹೀಗಾಗಿ ನೋಡಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅದರ ಆಧಾರದ ಮೇಲೆ ಸಚಿವ ಜಮೀರ್ ಅಹಮದ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಸಚಿವ ಜಮೀರ್ ಅಹಮದ್ ಅವರು ಸದ್ಯಕ್ಕೆ ಕರ್ನಾಟಕದಲ್ಲಿಲ್ಲ, ಮುಂಬೈ ಪ್ರವಾಸದಲ್ಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಬರುವಂತ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಂದ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಕೂಡ ಒಂದು ಸಂದೇಶ ಬಂದಿರುವಂಥದ್ದು, ಜಮೀರ್ ಅಹಮದ್ ಅವರ ವಿಚಾರದಲ್ಲೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಮುಖ್ಯಮಂತ್ರಿಗಳು ಏನಾದರೂ ಸಚಿವ ಜಮೀರ್ ಅಹಮದ್ ಅವ್ರಿಗೂ ಕೂಡ ಸೂಚನೆ ಕೊಟ್ಟದೇ ಆದಲ್ಲಿ ಅವರು ಕೂಡ ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗ ಕೂಡ ಬರಬಹುದು. ಹಾಗಾಗಿನೇ ಇದೀಗ ಒಂದಷ್ಟು ವರ್ಗ ಈಗ ಸಚಿವ ಜಮೀರ್ ಅಹಮದ್ ಪರವಾಗಿ ದೊಡ್ಡ ಮಟ್ಟದ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ನವಿತಾ ಕೃಷ್ಣ, ಈ ಒಂದು ದಾವಣಗೆರೆ ದಕ್ಷಿಣ ಅನ್ನುವಂತಹ ವಿಚಾರ ಯಾವ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ, ಅಲ್ಪಸಂಖ್ಯಾತರ ನಡುವೆನೇ ಬಣ ರಾಜಕೀಯ ಆಯಿತು. ಅದರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ, DK ಬಣ ಅನ್ನುವಂಥದ್ದು ಗೊತ್ತೇ ಇರುವಂತಹ ವಿಚಾರ. ಇದು ಕೂಡ ಈಗ ತಮ್ಮ ಬಣ ಮೇಲುಗೈ ಅನ್ನುವಂತಹ ಹಿನ್ನೆಲೆಯಲ್ಲಿ ಆಗುವಂತಹ ಬೆಳವಣಿಗೆಗಳು. ಜೊತೆಗೆ DK ಶಿವಕುಮಾರ್ ಅವರು ನೇರವಾಗಿ ಈಗಾಗಲೇ ಶಿಸ್ತು ಕ್ರಮದ ವಿಚಾರವನ್ನ ಕೂಡ ಹೈಕಮಾಂಡ್ಗೆ ಕೊಟ್ಟಿರೋದ್ರಿಂದ ಆಂತರಿಕವಾಗಿ ಏನೆಲ್ಲ ಬೆಳವಣಿಗೆಗಳಿಗೆ ಇದು ಕಾರಣ ಆಗಬಹುದು? ನವಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಬರುವಂಥ ದಿನಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆಗೆ ಕಾಂಗ್ರೆಸ್ ಹಿರಿಯ ಶಾಸಕರು ಸಂಪುಟ ಪುನರಚನೆಗೆ ದೆಹಲಿಗೆ ಹೋಗಿರುವಂಥದ್ದು, ಮತ್ತೊಂದು ಕಡೆ ನಾಳೆ ಅಥವಾ ನಾಡಿದ್ದು DCM DK ಶಿವಕುಮಾರ್ ಆಪ್ತ ಬಣದ ಶಾಸಕರು ಕೂಡ ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಇದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ನಡುವೆ ಈಗ ಒಂದು ರೀತಿ ದೊಡ್ಡ ಮಟ್ಟದ ಜಟಾಪಟಿ ಶುರುವಾಗಿರುವಂಥದ್ದು. ಸಚಿವ ಜಮೀರ್ ಅಹಮದ್ ಅವರು ಪ್ರಭಾವಿ ನಾಯಕರು, ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಕೂಡ ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ನಿಂತಿದ್ದಾರೆ. ಮತ್ತೆ ಜಮೀರ್ ಅಹಮದ್ ಅವರು ಕೂಡ CM ಸಿದ್ದರಾಮಯ್ಯ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಕೂಡ ಜಮೀರ್ ಅಹಮದ್ ಸಾಕಷ್ಟು ಬಾರಿ ಕೂಡ ಹೇಳಿದ್ದಾರೆ. ಇದೇ ಒಂದು ವಿಚಾರ DCM DK ಶಿವಕುಮಾರ್ಗೆ ಹಲವು ಬಾರಿ ಕೇಳಿಸುವಂತೆ ಮಾಡಿತ್ತು. ಇಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು, ಸಚಿವ ಜಮೀರ್ ಅಹಮದ್ ಅವರನ್ನ ಅಣಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಗಲಾಟೆಯನ್ನು ಶುರುವಾಗಿದೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಇದಕ್ಕೆಲ್ಲ ಮೂಲ ಕಾರಣ ಇವರೇ ಅನ್ನೋ ಒಂದು ಮೇಲ್ನೋಟಕ್ಕೆ ಕೂಡ ಕಂಡು ಬರ್ತಿರುವಂತಹ ಒಂದು ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಇದೆಲ್ಲದ್ರ ಬಗ್ಗೆ ಒಂದು ವರದಿಯನ್ನ ಈಗ DCM DK ಶಿವಕುಮಾರ್ ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಸುರ್ಜೇವಾಲಾ ಅವರು ಈಗ ಖುದ್ದು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿಯೇ ನಜೀರ್ ಅಹಮದ್ ಅವರು ಇವತ್ತು ಸಂಜೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಈಗ ರಾಜೀನಾಮೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಅವರಿಂದ ತಮ್ಮ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ರಾಜೀನಾಮೆಯನ್ನು ಪಡ್ಕೊಳ್ತಾ ಇರುವಂಥದ್ದು ನಜೀರ್ ಅಹಮದ್ ಇಂದ. ಈಗ ಮೂರನೇವರು ಅಂತಂದ್ರೆ ಸಚಿವ ಜಮೀರ್ ಅಹಮದ್ ಅವರು. ಹಾಗಾಗಿ ಜಮೀರ್ ಅಹಮದ್ ಅವರ ವಿಚಾರದಲ್ಲೂ ಕೂಡ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳು ತಮ್ಮ ಆಪ್ತರು ಅನ್ನೋದನ್ನು ಬಿಟ್ಟು ಏನಾದರೂ ಸಚಿವ ಜಮೀರ್ ಅಹಮದ್ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಏನಾದರೂ ಕ್ರಮವನ್ನು ಕೈಗೊಂಡೇ ಆದಲ್ಲಿ ಇಲ್ಲ ಒಂದು ಕಡೆ ಒಂದು ರೀತಿ ರಾಜ್ಯ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಬಣಗಳ ರಾಜಕೀಯ ದೊಡ್ಡ ಮಟ್ಟಕ್ಕೆ ತಾರಕಕ್ಕಿರುವಂತಹ ಸಾಧ್ಯತೆ ಇದೆ. ಮತ್ತು ಆಂತರಿಕ ಬಣ ಬಡಿದಾಟ ಒಂದು ರೀತಿ ಬೀದಿಗೆ ಬರೋದ್ರ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬರುವಂತ ದಿನಗಳಲ್ಲಿ ಒಂದು ರೀತಿ ಬೇರೆ ಬೇರೆ ರೀತಿಯಿಂದ ಒಂದು ಬೆಳವಣಿಗೆಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅದು ಬರುವಂತ ದಿನಗಳು ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಕೂಡ ದೊಡ್ಡ ಮಟ್ಟದ ಒಂದು ರೀತಿ ನಷ್ಟ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲ ಒಂದು ಕಡೆ DCM DK ಶಿವಕುಮಾರ್ ಅವರ ಬಣ ಇದೀಗ ಇಲ್ಲ ಒಂದು ಕಡೆ ತಮ್ಮ ಆಟವನ್ನ ಶುರು ಮಾಡಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿಯೇ ಈ ರೀತಿಯಾದ ಒಂದು ಬೆಳವಣಿಗೆಗಳು ಅಂದ್ರೆ ಸೀಮಾ ಆಪ್ತ ಬಣದ ಒಂದು ಶಾಸಕರು ಸಚಿವರುಗಳ ಮೇಲೆ ಈ ರೀತಿಯಿಂದ ಒಂದು ತೂಗುಗತ್ತಿ ಈಗ ಕಂಡು ಬರ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಪಾಕಿಸ್ತಾನದ ಸಂಧಾನ ವಿಫಲ, ಇರಾನ್ ಮೇಲೆ ಅಮೆರಿಕ ಕೆಂಡ, ಹರ್ಮುಜ್ ಜಲಸಂಧಿ ಸಂಪೂರ್ಣ ಬಂದ್ ಆಗತ್ತಾ? ಟ್ರಂಪ್ ಹೊಸ ಪ್ಲಾನ್ ಏನು? ತೈಲ ಅಭಾವ ಜೋರಾಗತ್ತಾ? ಕದನಕ್ಕಿಲ್ವ ವಿರಾಮ? ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಯುದ್ಧದ ಭೀತಿ ಉಂಟಾಗಿದ್ದು ಕದನ ವಿರಾಮದ ಬೆನ್ನಲ್ಲೇ ಸಂಧಾನ ಅಂತೂ ಸಕ್ಸಸ್ ಆಗಲಿಲ್ಲ, ವಿಫಲಗೊಳ್ತು. ಈ ಹಿನ್ನೆಲೆಯಲ್ಲಿ ಇರಾನ್ ಕಂಡೀಷನ್ಸ್ಗೆ ಒಪ್ಪದಂತಹ ಅಮೆರಿಕ ಇದೀಗ ಹರ್ಮುಜ್ ದಿಗ್ಬಂಧನಕ್ಕೂ ಕೂಡ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹರ್ಮುಜ್ ಸಾಗರದಲ್ಲಿ ಅಮೆರಿಕ ಸೇನಾ ಪಡೆಯನ್ನೇ ಈಗ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತು ರಾತ್ರಿ 7:30ರಿಂದ ಹರ್ಮುಜ್ಗೆ ದಿಗ್ಬಂಧನ ವಿಧಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇರಾನ್ ಹಡಗುಗಳಿಗೆ ನಿರ್ಬಂಧವನ್ನ ಮಾಡಿ
ಇರಾನ್ ಬಿಟ್ಟು ಉಳಿದ ದೇಶಗಳ ಹಡಗುಗಳ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನ ಅಮೆರಿಕ ಮಾಡ್ತಿದೆ. ಆದ್ರೆ ಅಮೆರಿಕಕ್ಕೆ ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ ಪಡೆ. ಹಾರ್ಮುಜ್ ಬಳಿ ಏನಾದರೂ ಸುಳಿದ್ರೆ ದಾಳಿ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ನೀಡಿದೆ. ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರವೇ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹಡಗುಗಳ ಸಂಚಾರ ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಇತರೆ ದೇಶಗಳಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇದೀಗ ಅಮೆರಿಕ ಏನೇ ಆಗ್ಲಿ ಇಲ್ಲಿ ನಮ್ಮ ಒಂದು ಹಡಗುಗಳು ಹೋಗೋದಕ್ಕೆ ಅವಕಾಶ ಆಗಬೇಕು, ಇತರೆ ದೇಶಗಳ ಹಡಗುಗಳು ಹೋಗಬೇಕು, ಇರಾನ್ಗೆ ಅವಕಾಶ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯೋಗಗಳನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಕೂಡ ತಾನು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾರ್ಮುಜ್ ಬಂದಾದ್ರೆ ಭಾರತದ ಮೇಲೆ ಆಗುವ ಪರಿಣಾಮಗಳು ಏನು? ಈಗಾಗಲೇ ಆ ಪರಿಣಾಮಗಳನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಜನಸಾಮಾನ್ಯರ ಮೇಲೆ ಆಗ್ತಾ ಇರುವ ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಸಂಕಷ್ಟ ಅಂತೂ ಫಿಕ್ಸ್. ಭಾರತಕ್ಕೆ ಬರ್ತಿರುವ ತೈಲದ ಹಡಗುಗಳು ಮತ್ತಷ್ಟು ತಡ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಹಡಗುಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಹಡಗುಗಳ ಆಗಮನ ಲೇಟ್ ಆಗುವ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ಭಾರತದಲ್ಲಿ ತೈಲ ಅಭಾವ ಸೃಷ್ಟಿಯಾಗುವಂತಹ ಎಲ್ಲಾ ಲಕ್ಷಣಗಳಿದೆ. ತೈಲ ಅಭಾವವನ್ನ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ತೈಲ ಅಭಾವ ಹೆಚ್ಚುತ್ತಾ ಹೋದಂಗೆ ಭಾರತದ ಆರ್ಥಿಕ ಪರಿಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕಂತೂ ಇಷ್ಟರ ಮಟ್ಟಿಗೆ ಇದೆ, ಇದುವೇ ನಮಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ನಬತಿಯೇ ಮೈ ಫಡೌನ್ ಮೇಲೆ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದೆ. ಬಾಂಬ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ಇದ್ದು ಮಾರ್ಚ್ 2ರಿಂದ ಲೆಬನಾನ್ನಲ್ಲಿ 2055 ಮಂದಿ ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ ಲೆಬನಾನ್ನ ಹೆಜ್ಬುಲ್ಲಾಗಳಿಂದಲೂ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಆದ್ರೆ ಎಷ್ಟೇ ಆದ್ರೂ ಕೂಡ ಇಸ್ರೇಲ್ ಕೂಡ ತಾನು ಯುದ್ಧವನ್ನ ನಿಲ್ಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಹೆಜ್ಬುಲ್ಲಾಗಳಿಂದಲೂ ಕೂಡ ಇಸ್ರೇಲ್ ಮೇಲೆ ಇದೀಗ ಅಟ್ಯಾಕ್ ಅನ್ನ, ಪ್ರತಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ದಾಳಿ ಎಲ್ಲಿ ಹೊರಗೆ ಹೋಗಿ ಮುಟ್ಟುತ್ತೋ, ಈ ಯುದ್ಧ ಎಲ್ಲಿವರೆಗೂ ಹೋಗಿ ಯಾವ ಪರಿಸ್ಥಿತಿಯನ್ನ ತಂದೊಡ್ಡುತ್ತೋ ಅನ್ನುವಂತಹ ಆತಂಕ ಎಲ್ಲ ದೇಶಗಳಿಗೂ ಇದೆ. ಈಗಾಗಲೇ ಇರಾನ್ ಒಂದು ಕಂಡೀಷನ್ ಅನ್ನ ಇಟ್ಟಿತ್ತು, ಲೆಬನಾನ್ನ ವಿಚಾರದಲ್ಲಿ ಆಗಬಹುದು, ಹೆಜ್ಬುಲ್ಗಳ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಭಯೋತ್ಪಾದಕಗಳ ವಿಚಾರಕ್ಕೆ ಅವರನ್ನು ಸೇರಿಸಬಾರದು ಅಂತ ಹೇಳಿ. ಆದ್ರೆ ಇದೀಗ ಇಸ್ರೇಲ್ ಮತ್ತೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಅಮೆರಿಕ ಹೇಳ್ತಾ ಇದೆ ಇತರೆ ದೇಶಗಳಿಗೂ ಹೋಗ್ಬೇಕು ಹಡಗುಗಳು ಅಂತ ಹೇಳಿ. ಆದ್ರೆ ಇರಾನ್ ಹೇಳ್ತಾ ಇದೆ ನಾವು ಯಾವ ಬೆದರಿಕೆಗೂ ಬಗ್ಗೋದಿಲ್ಲ, ತಲೆ ಬಾಗೋದಿಲ್ಲ ಅನ್ನುವ ವಿಚಾರ ಹೇಳ್ತಾ ಇದೆ. ಅಣು ಯೋಜನೆಯ ವಿಚಾರದಲ್ಲೂ ಕೂಡ ಅಮೆರಿಕ ಒಂದು ಹೇಳಿದ್ರೆ ಇರಾನ್ ಹೇಳ್ತಾ ಇರೋದೇ ಬೇರೆ. ಸೊ ಹರ್ಮುಜ್ ಮೂಲಕ ಭಾರತಕ್ಕೆ 40% ತೈಲ ಪೂರೈಕೆ ಆಗ್ತಾ ಇರುವಂತದ್ದು ಈ ಒಂದು ಹರ್ಮುಜ್ ಜಲಸಂಧಿಯ ಮೂಲಕ. ಒಂದ್ ವೇಳೆ ಹರ್ಮುಜ್ ಕಂಪ್ಲೀಟ್ ಬಂದಾದ್ರೆ ಪರಿಸ್ಥಿತಿ ಹೇಗಿರುತ್ತೆ? ತೈಲ ಬರೋದೇ ಆಗಲ್ಲ, ತಡ ಆಗತ್ತೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಬೆಲೆ ಏರಿಕೆ ಆಗೋದು ಅಂತೂ ನಿಶ್ಚಿತ. ಮತ್ತೆ LPGಗೆ ಸಮಸ್ಯೆ ಆಗಬಹುದು, ದರ ಹೆಚ್ಚಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೆ. ತೈಲದ ಬೆಲೆ ಹೆಚ್ಚಾದ ಹಾಗೆ ಸಾರಿಗೆ ವ್ಯವಸ್ಥೆ ಕೂಡ ದುಬಾರಿ ಆಗುತ್ತೆ. ಯಾಕಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್ ಇದು. ತೈಲ ದರ ಹೆಚ್ಚಾದ್ರೆ ತೈಲ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆಯಾಗುತ್ತೆ. ಹೀಗಾಗಿ ಕೊಲ್ಲಿ ರಾಷ್ಟ್ರಗಳಿಂದ ಕಡಿಮೆ ತೈಲ ಆಮದನ್ನ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಬೇರೆ ದೇಶಗಳಿಂದ ತೈಲ ಖರೀದಿಗೆ ಭಾರತ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದು, ಈಗಾಗಲೇ ರಷ್ಯಾದಿಂದ ಭಾರತ ತೈಲ ಖರೀದಿಯನ್ನ ಮಾಡ್ತಾ ಇದೆ. ಆ ದೇಶಗಳನ್ನೇ ಈಗ ನಂಬಿಕೊಳ್ಳುವ ಹಾಗೆ ಇಲ್ಲ. ಹಾಗಾಗಿ ಬೇರೆ ದೇಶಗಳನ್ನ ಕೂಡ ಪರ್ಯಾಯವಾಗಿ ನಾವು ಈಗ ಡಿಪೆಂಡ್ ಆಗ್ಬೇಕಾಗತ್ತೆ. LPGಗೆ ಹೆಚ್ಚಿನ ಸಮಸ್ಯೆ ಆಗದ ಹಾಗೆ ಕೇಂದ್ರ ಈಗ ಕ್ರಮವನ್ನ ಕೈಗೊಳ್ತಾ ಇದೆ.